ಚಾಂದೀಪುರ ಕ್ಷಿಪಣಿ ಪರೀಕ್ಷಾ ಕೇಂದ್ರಕ್ಕೆ ಭದ್ರತೆ ನಾಳೆ ಒಂದು ತುರ್ತು ಸಭೆಯನ್ನ ಡಿಆರ್ಡಿಒ ಕರೆದಿದೆ. ಚಾಂದೀಪುರ ಕ್ಷಿಪಣಿ ಪರೀಕ್ಷಾ ಕೇಂದ್ರಕ್ಕೆ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನಾಳೆ ಡಿಆರ್ಡಿಒ ಮೀಟಿಂಗ್. ಚಾಂದೀಪುರ ಕ್ಷಿಪಣಿ ಪರೀಕ್ಷೆ, ಯಾಕಂದ್ರೆ ಇವೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂತ ಪ್ರದೇಶಗಳು. ಇದರ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಪಾಕಿಸ್ತಾನ ಇಂಥ ಪ್ರದೇಶಗಳನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಒಡಿಶಾದ ಚಾಂದೀಪುರದಲ್ಲಿರುವಂತ ಡಿಆರ್ಡಿಒ ಚಾಂದೀಪುರ ಕ್ಷಿಪಣಿ ಕೇಂದ್ರ ಏನಿದೆ ಅಲ್ಲಿಗೆ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗುತ್ತೆ. ಚಾಂದೀಪುರದ ಮಿಸೈಲ್ ಟೆಸ್ಟಿಂಗ್ ಸೆಂಟರ್ ಏನಿದೆ, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ITR, ಒಡಿಶಾದಲ್ಲಿರುವಂತಹ ಒಂದು ಡಿಫೆನ್ಸ್ ರಿಸರ್ಚ್ ಮತ್ತು ಡಿಆರ್ಡಿಒ ಅವರ ಕ್ಷಿಪಣಿ ಪರೀಕ್ಷಾ ಕೇಂದ್ರ ಇದು ಡಿಆರ್ಡಿಒದು. ಅಲ್ಲಿಗೆ ಹೆಚ್ಚಿನ ಒಂದು ಭದ್ರತೆಯನ್ನ ಕಲ್ಪಿಸಲಾಗಿದೆ. ಇಂತಹ ಪ್ರದೇಶಗಳನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂತ ಆತಂಕ ಇರೋದ್ರಿಂದ ಸದ್ಯಕ್ಕೆ ಈ PXC ಅಂತ ಏನ್ ಕರೀತಾರೆ, ದಿ ಪ್ರೂಫ್ ಅಂಡ್ ಎಕ್ಸ್ಪೆರಿಮೆಂಟಲ್ ಎಸ್ಟಾಬ್ಲಿಷ್ಮೆಂಟ್, ಇಲ್ಲಿ ಎಲ್ಲಾ ರೀತಿಯಂತ ಟ್ರಯಲ್ಗಳು ನಡೆಯುತ್ತೆ. ಕ್ಷಿಪಣಿಗಳಿಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಎವ್ಯಾಲ್ಯೂಯೇಷನ್ ಮತ್ತು ಪ್ರೂಫ್, ಇದಕ್ಕೋಸ್ಕರ ಬೇರೆ ರೀತಿಯಾದಂಥ ಡೈನಾಮಿಕ್ ಟೆಸ್ಟ್ಗಳು, ಎವ್ಯಾಲ್ಯೂಯೇಷನ್ ಸೆಂಟರ್ ಇರೋದು ಇಲ್ಲೇನೆ PXC. ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಸದ್ಯಕ್ಕೆ ಏನು ಫ್ರಿಕ್ಷನ್ ಶುರುವಾಗಿದೆ, ಅದರ ಬಗ್ಗೆ TV9 ನಲ್ಲಿ ನಾನ್ ಸ್ಟಾಪ್ ಅಪ್ಡೇಟ್ ಅನ್ನ ಈಗ ರಾತ್ರಿ 1 ಗಂಟೆಯ ತನಕ ಕೂಡ ನೋಡ್ತಾ ಇದ್ದೀರಾ. ಹೇಗೆ ದಾಳಿಯನ್ನ ಬೇರೆ ಬೇರೆ ಕಡೆ ಮಾಡಲಾಗ್ತದೆ, ಏರ್ಕ್ರಾಫ್ಟ್ಗಳ ಮೂಲಕ ದಾಳಿ ಹೇಗಾಗ್ತದೆ, ಡ್ರೋನ್ಗಳನ್ನು ಹೇಗೆ ಧ್ವಂಸಗೊಳಿಸಲಾಗ್ತಾ ಇದೆ. ಚಾಂದೀಪುರದಲ್ಲಿ ಇರುವಂತಹ ಕ್ಷಿಪಣಿ ಕೇಂದ್ರಕ್ಕೂ ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಬಾಲಾಸೋರ್ನಿಂದ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕ್ಷಿಪಣಿ ಕೇಂದ್ರ ಇದೆ, ಪರೀಕ್ಷಾ ಕೇಂದ್ರ. ಅಲ್ಲಿಗೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸುವ ಮೂಲಕ ಪ್ರಮುಖವಾದಂಥ ಪ್ರದೇಶಗಳು ಎಲ್ಲೆಲ್ಲಿ ನಾವು ಹೆಚ್ಚಿನ ಪ್ರೊಟೆಕ್ಷನ್ ಕೊಡಬೇಕು, ಎಲ್ಲಿ ಪಾಕಿಸ್ತಾನ ಟಾರ್ಗೆಟ್ ಮಾಡಬಹುದು, ಎಲ್ಲ ಕಡೆ ಕೂಡ ಈಗ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ITR, ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್, ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಇದು DRDO ಇದಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂಥ ಒಂದು ಪ್ರದೇಶ. ಪಾಕಿಸ್ತಾನದ ಪೇಶಾವರದಲ್ಲಿ ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿ ಆಗ್ತಿರೋದ್ರಿಂದ ಜನ ಮನೆಯಿಂದ ಹೊರಗಡೆ ಬಂದು ಯಾವ ಕ್ಷಣದಲ್ಲಿ ಎಲ್ಲಿ ದಾಳಿ ಆಗುತ್ತೋ ಅನ್ನೋ ಭಯದಲ್ಲಿ ಈಗ ಪಾಕಿಸ್ತಾನದ ಪೇಶಾವರ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ, ಎಚ್ಚರವಾಗಿದೆ ಇವತ್ತು. ಹಾಗೆ ಲಾಹೋರ್ನಲ್ಲೂ ಕೂಡ ದಾಳಿ ಆಗಿರುವಂತಹ ಕಾರಣ ಇವತ್ತು ಅಲ್ಲಿನ ಜನತೆಗೆ ನಿದ್ದೆ ದೂರ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಅಲ್ಲಿರುವಂಥ ಸರ್ಕಾರ, ಸೇನಾ ವ್ಯವಸ್ಥೆ, ಉಗ್ರರ ಜೊತೆಗೆ ಇವರು ನಡೆಸ್ತಿರುವಂಥ ಆಡಳಿತ, ಉಗ್ರರಿಗೆ ಸಪೋರ್ಟ್ ಮಾಡ್ತಾ. ಇನ್ನು ಪಾಕ್ನ ಕ್ವೆಟ್ಟಾದಲ್ಲೂ ಕೂಡ ಸೇನಾ ನೆಲೆ ಮೇಲೆ ಬಂಡುಕೋರರು ದಾಳಿ ಮಾಡಿದ್ದಾರೆ. ಇನ್ನು ಬೆಳಗ್ಗೆ 9 ಗಂಟೆಗೆ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿಗಿದೆ. ಭಾರತ ಪಾಕ್ ನಡುವಿನ ದಾಳಿ ಪ್ರತಿದಾಳಿಯ ಬಗ್ಗೆ ಬೆಳಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಭಾರತ ಪಾಕ್ ನಡುವಿನ ದಾಳಿ ಪ್ರತಿದಾಳಿ ಎಲ್ಲೆಲ್ಲಾಯಿತು, ಏನಾಯಿತು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಭಾರತ ಪಾಕ್ ನಡುವಿನ ದಾಳಿ ಪ್ರತಿದಾಳಿಯ ಬಗ್ಗೆ ಬೆಳಗ್ಗೆ 9 ಗಂಟೆಗೆ ವಿದೇಶಾಂಗ ಇಲಾಖೆ ಒಂದು ಸುದ್ದಿಗೋಷ್ಠಿಯನ್ನು ಕರೆಯುವ ಮೂಲಕ ಏನೇನಾಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ. ಪಾಕಿಸ್ತಾನದ 16 ನಗರಗಳ ಮೇಲೆ ದಾಳಿ ಮಾಡಿರುವಂತಹ ಭಾರತ ಬೆಳಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಗುತ್ತೆ. 9 ಗಂಟೆಗೆ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿಯಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಲಾಯಿತು, ಪಾಕಿಸ್ತಾನದ ದಾಳಿಯನ್ನು ಹೇಗೆ ಹಿಮ್ಮೆಟ್ಟಿಸಲಾಯಿತು, ಇದೆಲ್ಲವನ್ನು ಕೂಡ ತಿಳಿಸಲಾಗುತ್ತೆ. ಕರಾಚಿ, ಭಾವಲ್ಪುರ ಸೇರಿದ ಹಾಗೆ ರಾವಲ್ಪಿಂಡಿ, ಲಾಹೋರ್, ಪೇಶಾವರ್, ಕ್ವೆಟ್ಟಾ ಎಲ್ಲಾ ಕಡೆ ಮಾಡಿದಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಲಾಗಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಈಗ ದೌಡಾಯಿಸುತ್ತಿರೋದು. ಒಂದ್ ಕಡೆ ಟರ್ಕಿಯ ಕಾರ್ಗೋ ವಿಮಾನ ಬಂದಿದೆ, ಇನ್ನೊಂದ್ ಕಡೆ ಸೇನಾ ಮುಖ್ಯಸ್ಥರನ್ನ ವಜಾಗೊಳಿಸಿದ ಪಾಕಿಸ್ತಾನ ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಇದೆ. ಬೆಳಗ್ಗೆ 9ಕ್ಕೆ ವಿದೇಶಾಂಗ ಸಚಿವಾಲಯದಿಂದ ಸುದ್ದಿಗೋಷ್ಠಿ ಕೂಡ ಇರೋದ್ರಿಂದ ಅದರಲ್ಲಿ ಹೆಚ್ಚಿನ ಡೀಟೇಲ್ ಆದಂತ ಬ್ರೀಫಿಂಗ್ ಸಿಗುತ್ತೆ ನಮಗೆ. ಎಲ್ಲೆಲ್ಲಿ ದಾಳಿ ಆಯಿತು, ಏನು
ಪಾಕ್ ಮೇಲೆ ಹೇಗೆ ಅವರು ದಾಳಿ ಮಾಡಿದ್ರು, ಅದಕ್ಕೆ ಹೇಗೆ ನಾವು ಕೌಂಟರ್ನ ಕೊಟ್ವಿ, ಇದೆಲ್ಲವನ್ನು ಕೂಡ ನಾಳೆಯ ಬೆಳಗ್ಗಿನ ಸುದ್ದಿಗೋಷ್ಠಿಯಲ್ಲಿ ನಿಮಗೆ ವಿವರ ಸಮೇತ ನಮ್ಮ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ಆ ಮಾಹಿತಿಯನ್ನ ತಿಳಿಸಲಿದೆ. ಸೊ ಪಾಕಿಸ್ತಾನದ 10 ನಗರಗಳಲ್ಲಿ ಫುಲ್ ಹೈ ಅಲರ್ಟ್. ಇನ್ನು 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಸಭೆ. ಬೆಳಗ್ಗೆ ಸಭೆ ನಡೆಸಲಿರುವಂತಹ ರಾಜನಾಥ್ ಸಿಂಗ್ ಭದ್ರತೆ ಕುರಿತಂತೆ ರಾಜನಾಥ್ ಪರಿಶೀಲನಾ ಸಭೆ. ಬೆಳಗ್ಗೆ ಸಭೆ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಭದ್ರತೆ ಕುರಿತಂತೆ ರಾಜನಾಥ್ ಪರಿಶೀಲನಾ ಸಭೆಯನ್ನು ನಡೆಸಲಿದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಸಭೆಯನ್ನ ಕರೆದಿದ್ದಾರೆ. ಬೆಳಗ್ಗೆ ಸಭೆ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಸೊ ಭಾರತದ ದಾಳಿಗೆ ಲಾಹೋರ್ ಛಿದ್ರವಾಗಿದೆ. ಸದ್ಯಕ್ಕೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಬೆಳಗ್ಗೆ ಏನೇನಾಗುತ್ತೆ ಸಭೆ, ಜೊತೆಗೆ ಭದ್ರತೆ ಕುರಿತಂತೆ ರಾಜನಾಥ್ ಪರಿಶೀಲನಾ ಸಭೆ, ಜೊತೆಗೆ ಪಾಕಿಸ್ತಾನ ಹೇಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಬಹುದು ಅವರ ಕಡೆಯಿಂದ, ಅದನ್ನು ನಾವು ಹೇಗೆ ಹಿಮ್ಮೆಟ್ಟಿಸಬೇಕು, ಇದೆಲ್ಲವನ್ನು ಕೂಡ ನಾಳೆ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿ ಕೂಡ ನಾಳೆ ಇರೋದ್ರಿಂದ ನಾಳೆ ಬ್ರೀಫಿಂಗ್ನಲ್ಲಿ ಇವತ್ತಿನ ಅಟ್ಯಾಕ್ಗಳ ಬಗ್ಗೆ, ಕೌಂಟರ್ ಅಟ್ಯಾಕ್ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡಲಾಗುತ್ತೆ. ಸೊ ಕರಾಚಿ, ಬಹವಾಲ್ಪುರ ಸೇರಿ ಹಲವೆಡೆ ಅಟ್ಯಾಕ್. ಭದ್ರತೆ ಕುರಿತಂತೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಬೆಳಗ್ಗೆ ನಡೆಯುವಂತಹ ಸಭೆಯಲ್ಲಿ ರಾಜನಾಥ್ ಸಿಂಗ್ ಎಲ್ಲ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಮುಖ್ಯಸ್ಥರಿಂದ. ಭದ್ರತೆ ಕುರಿತ ಹಾಗೆ ಎಲ್ಲೆಲ್ಲಿ ನಾವು ಇನ್ನಷ್ಟು ಸೇಫ್ ಗಾರ್ಡ್ಗಳನ್ನ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ, ಜೊತೆಗೆ ಪಾಕಿಸ್ತಾನದ ಪ್ಲಾನ್ ಏನಿರುತ್ತೆ ಅದನ್ನು ಕೂಡ. ಏನೋ ಭಾರತದ ಪ್ರತಿ ದಾಳಿಗೆ ತಂಡ ಹೊಡೆದಂತ ಪಾಕಿಸ್ತಾನ ಭಾರತದ ಮೇಲೆ ಒತ್ತಡ ಹೇರುವಂತೆ ಪಾಕ್ ಮನವಿ ಮಾಡ್ತಾ ಇದೆ. ಭಾರತದ ಮೇಲೆ ಒತ್ತಡ ಹೇರಿ ಯುದ್ಧ ನಿಲ್ಲಿಸುವಂತೆ ಮನವಿ. ಅಂತಾರಾಷ್ಟ್ರೀಯ ಸಮುದಾಯದ ಮೊರೆ ಹೋದಂತ ಪಾಕ್ ಭಾರತದ ಪ್ರತಿ ದಾಳಿಗೆ ತಂಡ ಹೊಡೆದಂತ ಪಾಕಿಸ್ತಾನ. ಭಾರತದ ಮೇಲೆ ಒತ್ತಡ ಹೇರಿ ಯುದ್ಧವನ್ನ ಕೂಡಲೇ ನಿಲ್ಲಿಸೋ ಹಾಗೆ ಪಾಕಿಸ್ತಾನ ತಿಳಿಸ್ತಾ ಇದೆ. ಇದು ಭಾರತದ ಪ್ರತಿದಾಳಿಗೆ ಛಿದ್ರವಾಗಿರೋದು. ಭಾರತ ಈಗ ದಾಳಿಯನ್ನ ನಿಲ್ಲಿಸಬೇಕು ಅಂತ ಈಗ ವಿಶ್ವ ಸಮುದಾಯದ ಮುಂದೆ ಅವಲತ್ತುಕೊಳ್ತಾ ಇದೆ. ಸದ್ಯಕ್ಕೆ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸಿ. ಸೊ ಭಾರತ ದಾಳಿ ಏನು ಪಾಕಿಸ್ತಾನ ದಾಳಿ ಮಾಡಿದೆ ಅದೆಲ್ಲವನ್ನು ಕೂಡ ಭಾರತ ವಿಫಲಗೊಳಿಸಿದೆ. ಜೊತೆಗೆ ಪಾಕಿಸ್ತಾನ ಈಗ ಎಷ್ಟು ಮಟ್ಟಿಗೆ ಅಂತಂದ್ರೆ ಏನು ದಾಳಿ ಭಾರತದಿಂದ ಆಗ್ತಾ ಇದೆ ಅದನ್ನ ದಯವಿಟ್ಟು ನಿಲ್ಲಿಸೋಕೆ ಹೇಳಿ ಅಂತ ಈಗ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಬೇಡ್ಕೊಳ್ತಾ ಇದೆ. ಯಾಕಂದ್ರೆ ಒಂದು ದಿನದ ದಾಳಿ, ನಿನ್ನೆಯಿಂದ ಆರಂಭ ಆಗಿರುವಂತಹ ದಾಳಿಗೆ ಪಾಕಿಸ್ತಾನ ಈಗ ಸದ್ಯಕ್ಕೆ ತಂಡ ಹೊಡಿತಾ ಇದೆ. ಸೊ ಲಾಹೋರ್ನ ಜಿನ್ನಾ ಮಾರ್ಕೆಟ್, ಹಾಗೇನೆ ನೀವು ನೋಡ್ತಿರೋ ಹಾಗೆ ಹಲವಾರು ಕಡೆ ಕರಾಚಿಯಲ್ಲಿ ಆಗ್ತಿರುವಂತಹ ದಾಳಿ ಇರಬಹುದು, ಪ್ರತಿಯೊಂದು ಕೂಡ ಈಗ ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡೋಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಅವರ ಸಚಿವರುಗಳು, ಒಂದಷ್ಟು ನಾಯಕರು ಸ್ಟೇಟ್ಮೆಂಟ್ಗಳನ್ನ ಮುಂದುವರಿಸ್ತಿದ್ದಾರೆ. ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ, ಮುಂದುವರಿಸ್ತೀವಿ ಅಂತ ಒಂದಷ್ಟು ಸ್ಟೇಟ್ಮೆಂಟ್ಗಳು ಎಕ್ಸ್ಪೆಕ್ಟೆಡ್. ಅದು ಪಾಕಿಸ್ತಾನದ ಸಚಿವರುಗಳು ಇಂಥ ಹುಚ್ಚು ಹೇಳಿಕೆಗಳನ್ನು ಕೊಡುವಂಥದ್ದೇನು ಹೊಸತೇನಲ್ಲ. ಅದನ್ನ ಈಗ ಮತ್ತೆ ಮುಂದುವರಿಸ್ತಾ ಇದೆ ಅಷ್ಟೇ. ಭಾರತದ ಮೇಲೆ ಒತ್ತಡ ಹೇರುವಂತೆ ಪಾಕಿಸ್ತಾನ ಮನವಿ ಮಾಡ್ತಾ ಇದೆ. ಸೊ ಭಾರತದ ಮೇಲೆ ಒತ್ತಡ ಹೇರಿ ಯುದ್ಧವನ್ನ ನಿಲ್ಲಿಸೋ ಹಾಗೆ ಮನವಿಯನ್ನ ಮಾಡ್ತಾ ಇರೋದು. ಸೊ ಪಾಕ್ ದಾಳಿ ವಿಫಲಗೊಳಿಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಭಾರತ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದೆ ಆ ದೃಶ್ಯಗಳನ್ನು ಕೂಡ ಈಗ ಸದ್ಯಕ್ಕೆ ನೀವು ನೋಡಬಹುದು. ಲಾಹೋರ್ನ ಜಿನ್ನಾ ಮಾರ್ಕೆಟ್ ಸದ್ಯಕ್ಕೆ ಪ್ರಮುಖವಾಗಿರುವಂತಹ ಪ್ರದೇಶ.